ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ, ಸುಮಾರು 2 ವರ್ಷಗಳ ಹಿಂದೆ 2 years ಬ್ಯಾಕ್ ಐ ಕೇಮ್ ಟು ಯಾದಗಿರಿ ಟು ವರ್ಕ್ ಆಸ್ ಎ ಟೀಚರ್. ಅದಕ್ಕಿಂತ ಮುಂಚೆ ನಾನು ಹೈದ್ರಾಬಾದಲ್ಲಿ ವರ್ಕ್ ಮಾಡ್ತಿದ್ದೆ. ಚೆನ್ನಾಗಿ ವರ್ಕ್ ಮಾಡ್ತಿದ್ದೆ. ವೆಲ್ ಕಲ್ಚರ್ ಇತ್ತು, ವೆಲ್ ಕ್ಲೈಮೇಟ್ ಇತ್ತು. ಬಟ್ ಇದಕ್ಕಿಂತ ಮುಂಚೆ ನಾನು ವರ್ಕ್ ಮಾಡ್ತಿದ್ದಂಥ ಸ್ಕೂಲ್ ಆಗಿರ್ಬೋದು, ಕಾರ್ಪೊರೇಟ್ ಲೆವೆಲ್ ಆಗಿರ್ಬೋದು, ಎಡಿಟೆಕ್ ಕಂಪ್ನೀಸ್ ಆಗಿರ್ಬೋದು, ತುಂಬ ಒಳ್ಳೆ ಕಂಪ್ನೀಸ್ ಅವೆಲ್ಲ. ಅದಾದಮೇಲೆ ರೀಸೆಂಟಾಗಿ ನಾನು ಯಾದಗಿರಿ ಬಂದೆ. ಯಾದಗಿರಿಯಲ್ಲಿ ಏನೋ ಅದು ಎಜುಕೇಷನ್ ಸಿಸ್ಟಮ್ ಚೇಂಜ್ ತರೋಣ, ಒಂದೊಳ್ಳೆ ಟೀಚಿಂಗ್ ಪೆಡಕಾಲಜಿಸ್ಟ್ ಸೆಟ್ ಮಾಡೋಣ ಅಂದ್ಕೊಂಡು ಒಂದು ಸಂಸ್ಥೆಗೆ ಸೇರಿಕೊಂಡಾಗ ಅಲ್ಲಿ ನನಗೆ PU ಕಾಲೇಜ್ ಲೆಕ್ಚರರ್ ಆಗಿ ತೊಗೊಂಡ್ರು. ಸೊ ಹಿಂಗೆ ಪಾಠ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ದಿನ ಆದಮೇಲೆ ನನ್ನ ಮೇಲೆ ಎಲಿಗೇಷನ್ ಸ್ಟಾರ್ಟ್ ಆದವು. ಏನಂದರೆ ನಾನು ಪಾಠ ಚೆನ್ನಾಗಿ ಹೇಳಲ್ಲ, ಏನೂ ಇಲ್ಲ ಅಂತೇಳಿ. ಬಟ್ ಏನಂತಂದರೆ ನಾನು ಪಾಠ ತೊಗೊಳ್ಬೇಕಾದ್ರೆ ನನ್ನನ್ನು ಹೈರ್ ಮಾಡಬೇಕಾದ್ರೆ ನಾನು ಡೆಮೋ ಕ್ಲಾಸ್ ತೊಗೊಂಡ್ಬಿಟ್ಟೆ ಹೈರ್ ಮಾಡಿದ್ದು. ಅವಾಗೆಲ್ಲ ಎಕ್ಸೆಪ್ಟೇಷನ್ಸ್ ಮಾಡಿದ್ದಾರೆ. ಬಟ್ ಸಡನ್ಲಿ ಏನಂತಂದರೆ ಎಲಿಗೇಷನ್ಸ್ ಮಾಡಿದ್ದು. ನಾನು ಸ್ಟೂಡೆಂಟ್ಸ್ ಹತ್ರ ಫೀಡ್ಬ್ಯಾಕ್ನು ತೊಗೊಂಡಿದ್ದೀನಿ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಾ, ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ, ಡೆಪ್ತ್ ನೋಟ್ಸ್ ಕೊಡ್ತಾ ಇದ್ದಾರೆ, ನೀಟ್ ಲೆವೆಲಿಗೆ ತುಂಬ ಯೂಸ್ ಆಗುತ್ತೆ. ಈಗಲೂ ಸಹ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡಿದ್ದಾರೆ, ನನ್ನ ನೋಟ್ಸ್ ರೆಫರ್ ಮಾಡಿದ್ದಾರೆ. ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ಈಗಲೂ ಮೆಸೇಜ್ ಮಾಡ್ತಾರೆ, ಕೇಳ್ತಾರೆ, ಸರ್ ನೋಟ್ಸ್ ಕಳಿಸಿ, ನಾನು ನೋಟ್ಸ್ ಚೆನ್ನಾಗಿದೆ ಅಂತೇಳಿ. ಸೊ ಅದಾದಮೇಲೆ ಎಲಿಗೇಷನ್ ಸ್ಟಾರ್ಟ್ ಆಯಿತು. ಅದೇ ದಿನ ನೆಕ್ಸ್ಟ್ ಸ್ವಲ್ಪ ದಿನ ಅದು ಎಲಿಗೇಷನ್ಸ್ ಆದಾಗ ನಾನು ನಮ್ಮ ತಾಯಿಯವ್ರು ಹೋಗಿದ್ವಿ ವಿಚಾರಣೆ ಮಾಡೋಣ ಅಂಥೇಳಿ. ಅಲ್ಲಿ ಹೋದಾಗ ಗೊತ್ತಾಯಿತು, 4-5 ಜನ ಗರ್ಲ್ಸ್ನ ತೊಗೊಂಡ್ಬಿಟ್ಟು ಪ್ರಿನ್ಸಿಪಲ್ ಅವರು ನಿಂತ್ಕೊಂಡು ಅವ್ರನ್ನೆಲ್ಲ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅದಾಗ್ತೀನಿ ಇದಾಗ್ತೀನಿ ಅಂತ ಏನು ಹೇಳಿರ್ಬೋದೋ ಗೊತ್ತಿಲ್ಲ, ಅದ್ರ ಇನ್ನೇನು ವಿಚಾರ ಏನಂತ ಗೊತ್ತಿಲ್ಲ. ಪ್ರಿನ್ಸಿಪಲ್ ಅವ್ರ ಬಗ್ಗೆ ಮಾತಾಡಿಕೊಂಡು ಇಲ್ಲದೆ ಇರ್ತಕ್ಕಂಥ ವಿಚಾರ, ನನ್ನ ಬಗ್ಗೆ ಪಾಠ ಚೆನ್ನಾಗಿ ಹೇಳಲ್ಲ, ಹಂಗೆ ಹೇಳಲ್ಲ ಅಂತ ಎಲಿಗೇಷನ್ಸ್ ಮಾಡಿ ನಮ್ಮ ತಾಯಿಯವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಅದಾದರೂ ಸಹ ನಾವೇನು ಮಾಡ್ತೀವೋ ಅದು ಇಶ್ಯೂಸ್ ಕ್ರಿಯೇಟ್ ಮಾಡಿದ್ದೇನೆ ಸುಮ್ಮನೆ ಬಂದು ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು FIR ಕಾಪಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದೆ. ಅವರು ಸುಮಾರು 10 ಸಾರಿ ಪೊಲೀಸ್ ಸ್ಟೇಷನ್ ತಿರುಗಿದ್ರು, ನನಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ. ಹೋಗಲಿ ಬಿಡು ಅಂತೇಳಿ ಅದಾದಮೇಲೆ ಇನ್ನೊಂದು ಸ್ಕೂಲಿಗೆ ಹೋಗಿ ಸೇರಿಕೊಂಡೆ. ಅದನ್ನು ಸಹ ಇಂಟರ್ನ್ಯಾಷನಲ್ ಸ್ಕೂಲೇ. ಅಲ್ಲಿ ಹೆಂಗಂದರೆ ಜಾಯ್ನಿಂಗ್ ಲೆಟರ್ ಕೊಡಲ್ಲ ರೀ. ಅಲ್ಲಿ ನಿಮಗೆ ಸ್ಯಾಲ್ರಿನೂ ಹೇಳಿದ್ದೊಂದು ಕೊಡೋದೊಂದು, ಜಾಯ್ನಿಂಗ್ ಲೆಟರ್ ಕೊಡಲ್ಲ. ನಾನು ನೆಕ್ಸ್ಟ್ ಇಯರ್ ಕನ್ಫರ್ಮೇಷನ್ ಅಂತೂ ನಿಮ್ಗೆ ಕೊಡೋದೇ ಇಲ್ಲ. ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಾರಂತೆ. ಅದು ಯಾವ ರೂಲ್ಸು ಗೊತ್ತಿಲ್ಲ. ಆ್ಯಂಡ್ ಮೋರೋವರು ICSE ಅಫಿಲಿಯೇಷನ್ದವರು ಅಫಿಲಿಯೇಷನ್ ಕೊಡಬೇಕಾದ್ರೆ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗು ಅದ್ರ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಕೊಡ್ತಾರೋ ಇಲ್ಲ ಅದು ಗೊತ್ತಿಲ್ಲ. ಅಥವಾ ಇನ್ನು ದುಡ್ಡು ತಿನ್ನಿಸಿ ಅಫಿಲಿಯೇಷನ್ಸ್ ತೊಗೊಳ್ತಾ ಇದ್ದಾರೋ ಅದನ್ನು ನಂಗೆ ಗೊತ್ತಿಲ್ಲ. ಇಲ್ಲ ಆಗ್ತಿರ್ತಕ್ಕಂಥದ್ದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೂ ನಾನು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ನನ್ನ ಹತ್ರ ಸಾಕ್ಷಿಗಳಿದ್ದಾವೆ. ಯಾರಿಗಾದರೂ ಬೇಕಿದ್ದಲ್ಲಿ ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಸಾಕ್ಷಿಗಳು ಕೊಡ್ತೀನಿ. ಇವತ್ತಂತೂ ತುಂಬ ಕಠಿಣವಾದ ಏನಂದರೆ ಕಲ್ಚರ್ ನೋಡೋಂಥ ಪರಿಸ್ಥಿತಿ ಬಂದಿತ್ತು. ಹಿಂಗೆ ಕೆಲವೊಂದು ಸ್ಕೂಲಲ್ಲಿ ಹಿಂಗೆ ನಾನು ಮತ್ತೆ ಇನ್ನೊಂದು ಸ್ಕೂಲಿಗೆ ಜಾಯ್ನ್ ಆದೆ, ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನನ್ನು ಕರೆಸಿ ಜಾಯ್ನ್ ಮಾಡಿದ್ರು. ಯಾಕಂದರೆ ನಾನು ಲಾಸ್ಟ್ ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ ಆ ಸ್ಕೂಲ್ ಮಕ್ಕಳು ಒಂದು ವೆಬ್ಸೈಟ್ ರೆಡಿ ಮಾಡಾಕ್ತೀನಿ ಅಂತಂದರೆ ನಾನು ಅವ್ರಿಗೆ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಎಡ್ಯುಸ್ಟೈಲ್ ಸ್ಟೋರ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇನ್ನೋವೇಟಿವ್ ಲಾಂಚ್ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಸಪೋರ್ಟ್ ಮಾಡಿದೆ. AI ಟೂಲ್ ಯೂಸ್ ಮಾಡಿಕೊಂಡು ಮತ್ತು ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಎಡ್ಯುಸ್ಟೈಲ್ ಸ್ಟೋರ್ ಅಂತೇಳಿ ಈಗೂ ಗೂಗಲಲ್ಲಿ ಆ್ಯಕ್ಟಿವ್ ಇದೆ, ನೀವು ಚೆಕ್ ಮಾಡ್ಕೋಬೋದು. edustylestore.com ಅಂತೇಳಿ ಗೂಗಲಲ್ಲಿ ನಿಮ್ಗೆ ಬರುತ್ತೆ ಡೀಟೇಲ್ಸ್ ಎಲ್ಲ. 7th ಸ್ಟ್ಯಾಂಡರ್ಡ್ ಗರ್ಲ್ CEO ಆಗಿದ್ದಾಳೆ. ತುಂಬ ಯುನೀಕಾಗಿ ಟ್ಯಾಲೆಂಟಾಗಿ ತೊಗೊಂಡ್ಬರೋಣ ಅಂತೇಳಿ ತುಂಬ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇದನ್ನೆಲ್ಲ ನೋಡಿಬಿಟ್ಟು ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತ ನಡೆದಿತ್ತು ಯಾದಗಿರಿಯಲ್ಲಿ. ಅಲ್ಲಿ ಬಂದು ಎಲ್ಲ ನೋಡಿದಾಗ ಅಲ್ಲಿನೊಬ್ಬರು ನಮ್ಗೆ ಕರೆದ್ಬಿಟ್ಟು, ನೀವು ಇಲ್ಲ ಸರ್ ಬರಬೇಕು, ಚೆನ್ನಾಗಿದೆ ನಿಮ್ಮ ಟ್ಯಾಲೆಂಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಇಲ್ಲೊಂದು ವಿಚಾರ ಏನಪ್ಪ ಅಂತಂದ್ರೆ ವ್ಯಕ್ತಪಡಿಸೋದು ಏನಂತಂದರೆ, ನಾನು ಇಲ್ಲೋಗಿ ಜಾಯ್ನ್ ಮಾಡಿಕೊಂಡೆ, ಟೀಚಿಂಗ್ ಸ್ಟಾರ್ಟ್ ಮಾಡಿದೆ. ಮ್ಯಾಥಮೆಟಿಕ್ಸು ಫಿಸಿಕ್ಸ್ ತೊಗೊಳ್ತಾ ಇದ್ದೆ. ಫಿಸಿಕ್ಸಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ತೊಗೊಳ್ತಾ ಇದ್ದೆ, ಪ್ಲಸ್ ಲೈಟ್ ತೊಗೊಳ್ತಾ ಇದ್ದೆ. ಲೈಟ್ ಚಾಪ್ಟರ್ ಅಂತ ನಮ್ಗೆ ಗೊತ್ತಿದೆ, ತುಂಬ ಡಿಫಿಕಲ್ಟ್ ಓರಿಯೆಂಟೆಡ್ ಚಾಪ್ಟರ್ ಇದೆ. ಸೊ ನಾನು ಎಷ್ಟು ಟೆಸ್ಟ್ ತೊಗೊಂಡಿದ್ದೀನಿ ಎಲ್ಲದರಲ್ಲೂ 0 ತೊಗೊಂಡಿದ್ದಾರೆ ಹುಡುಗರು. ಆ್ಯಂಡ್ ಮೋರ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಟ್ಟರೆ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ. ಸೊ ನಾನು ಹಿಂಗೆ ಫೀಡ್ಬ್ಯಾಕ್ ತೊಗೊಂಡಾಗೆಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಬಟ್ ಇದೇನಾಯಿತು ಅಂದರೆ, 1-2 ಡೇಸ್ ನಾನು ಹೋಗಿರಲಿಲ್ಲ ಸ್ಕೂಲ್ಗೆ. ಯಾವುದೋ ಕಾರಣಾಂತರಗಳಿಂದ ನನ್ನ ಪರ್ಸ್ನಲ್ ಕಜಿನ್ ಡೆತ್ ಆಗಿರೋದ್ರಿಂದ ನಾನು ಹೋಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಆ ಡೇಯಲ್ಲಿ ಏನೋ ಚೇರ್ಮನ್ಗೂ ಕಂಪ್ಲೇಂಟ್ ಮಾಡಿದಾರಂತೆ. ಕಂಪ್ಲೇಂಟ್ ಏನಂತೂ ನನಗೂ ಗೊತ್ತಿಲ್ಲ. ಕಂಪ್ಲೇಂಟ್ ಏನಿರ್ಬೋದು ಅಂತ ಹೇಳಿದ್ರೆ, ಇವತ್ತೋಗಿ ನಾನು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿದ್ದು, ನನ್ನ ಮೇಲೆ ರಾಂಗ್ ಎಲಿಗೇಷನ್ಸ್ ಹಾಕಿದ್ದಾರೆ. ನಾನು ಹುಡುಗರಿಗೆ ಎಂಜಾಯ್ ಮಾಡೋ ಅಂತ ಹೇಳಿದ್ದೀನಂತೆ, ಇನ್ನಿತರ ಆಗಿದ್ದ ಶಬ್ದಗಳು ಹೇಳಿದ್ದೀನಂತೆ. ಅದರಲ್ಲಿ ಬೇರೆ ನನ್ನ ಜೊತೆ ಮಾತಾಡಲಿಕ್ಕೆ ಶಾಪೂರಿಂದ ಒಬ್ಬ ರೌಡಿನ ಕರೆಸಿದ್ದಾರೆ. ಅವನೇನಂತಂದರೆ, ನಾನು MLA ಅವರು ಕ್ಯಾಂಡಿಡೇಟು, ಅವ್ರ ತಮ್ಮ, ನ್ಯೂಸ್ ಚಾನಲಿಗೆ ಕಳಿಸ್ತೀನಿ, ಇವ್ರಿಗೆ ಕಳಿಸ್ತೀನಿ. ರೇ ಸ್ವಾಮಿ, ನೀವು ನ್ಯೂಸ್ ಚಾನಲ್ಗನ ಕರೆಸ್ರಿ, ಇನ್ನೂ ಯಾರಿಗಾದ್ರೂ ಕರೆಸಿ, ನಾನು ಭಯಪಡೋಂಥ ವ್ಯಕ್ತಿ ಅಲ್ಲ. ಫಸ್ಟ್ ಆಫ್ ಆಲ್ ರಾಂಗ್ಫುಲ್ ಟರ್ಮಿನೇಷನ್ ಏನಕ್ಕೆ ಕೊಡ್ತಾಯಿದ್ದೀರಾ?
ಹೌದು, ಹುಡುಗರು 100 ಹೇಳ್ತಾರೆ ರೀ. ಹುಡುಗರು ಮಾರ್ಕ್ಸ್ ಶೀಟು ನನ್ನ ಹತ್ರ ಇದ್ದಾವೆ. ಹುಡುಗರು ಈಗಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಯಾದಗಿರಿ ಜನತೆಗೆ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳಿಗೆ ನೀವು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಆ ಸ್ಕೂಲಲ್ಲಿ ಮಾಹಿತಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಜುಕೇಷನ್ ಚೆನ್ನಾಗಿ ಕಲಿಸ್ತಾ ಇದ್ದಾರೆ, ಆ ರಿವಿಷನ್ ಮೇಲೇ ಅವ್ರಿಗೆ ಗ್ರೇಡಿಂಗ್ ಪರ್ಸೆಂಟೇಜ್ ಕೊಟ್ಟು ಪಾಸ್ ಮಾಡಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ನೀವೆಲ್ಲ 96, 98, 99% ತರಿಸ್ತಾ ಇದ್ದೀರಾ. ಅದು ಹಿಂದೆ ನಡೆದಿರ್ತಕ್ಕಂಥ ಕಮ್ಮತ್ತು, ಅದರಿಂದ ನಡೆದಿರ್ತಕ್ಕಂಥ ದುಡ್ಡಿನ ವಿಚಾರ, ಅಲ್ಲಿ ಹಿಂದೆ ಆಗ್ತಿರ್ತಕ್ಕಂಥ ಮೋಸ ಎಲ್ಲ ನನಗೆ ಗೊತ್ತಿದೆ. ಅದ್ರ ಸ್ಕ್ಯಾಮ್ಸ್ ಎಲ್ಲ ನನ್ನ ಹತ್ರ ಇದೆ. ಇಲ್ಲೇನೇನು ಸ್ಕ್ಯಾಮ್ಸ್ ಆಗ್ತಾಯಿದೆ, ಎಷ್ಟು ಜನ ಎಷ್ಟೆಷ್ಟು ದುಡ್ಡು ತಿಂತಾ ಇದ್ದಾರೆ, ಏನು ಎಂತ ಅಂತೆಲ್ಲ ಗೊತ್ತಿದೆ ನನಗೆ. ನನ್ನ ಹತ್ರ ಎಲ್ಲ ಪ್ರೂಫ್ ಸಮೇತ ಇದೆ. ನಾನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ. ನಾನು ಇಷ್ಟು ಸುಲಭ ಅಂತರೂ ಬಿಡಲ್ಲ. ಇವತ್ತು ನನ್ನ ಮೇಲೆ ಹಾಕಿರೋಂಥ ಎಲಿಗೇಷನ್ಸು ಒಬ್ಬ ರೌಡಿನ ಕರ್ಸ್ಕೊಂಡು ಬಂದು ಅವನ ಹತ್ರ ಕೂರಿಸ್ಕೊಂಡು ನ್ಯೂಸ್ ಚಾನಲ್ಗೆ ಕರ್ಸ್ಕೊಂಡು ಬರ್ತೀನಿ, ಅವ್ರಿಗೆ ಕರ್ಕೊಂಡು ಬರ್ತೀನಿ, ಇವ್ರಿಗೆ ಕರ್ಕೊಂಡು ಬರ್ತೀನಿ ಅಂತ ಎಗ್ಗರಿಕ್ರಿ ಮಾತಾಡೋದು. ಸೊ ದಿಸ್ ಇಸ್ ನಾಟ್ ಆನ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಥಿಂಕಿಂಗ್. ನನಗೆ ಗೊತ್ತಿತ್ತು ಯಾದಗಿರಿ ಹಣೆ ಬರೆ ಇಷ್ಟೇ ಇದೆ, ಯಾದಗಿರಿಯಲ್ಲಿ ಇರ್ತಕ್ಕಂಥ ಜನತೆ ಚೆನ್ನಾಗಿದ್ರೆ ಗೊತ್ತಿಲ್ಲ, ಬಟ್ ಇಲ್ಲಿ ನಡೆದ ಆಳ್ವಿಕೆ ಅಂತಂದ್ರೆ ತುಂಬ ಕ್ರೂರವಾಗಿ ಹೋಗ್ತಾ ಇದೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಮತ್ತೇನಿಲ್ಲ. ನಾನು ಅಲ್ಲಿ ಮೀಟಿಂಗ್ ನಡೆದಾಗ ಬರೀ ಗರ್ಲ್ಸ್ ಸ್ಟೂಡೆಂಟ್ಸ್ನ ಮಾತ್ರ ಕರೆಸಿದ್ದಾರೆ, ಬಾಯ್ಸ್ ಸ್ಟೂಡೆಂಟ್ಸ್ನ ಕರೆಸಿಲ್ಲ. ಏನಕ್ಕೆ ಅಂದರೆ ಒಂದು ರೂಮಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ನ ಕಳಿಸ್ಬಿಟ್ಟು ಆ ರೌಡಿನ ಕೂಡಿಸ್ಕೊಂಡು ಪ್ಲಸ್ ಚೇರ್ಮನ್ ಅವ್ರು ಕೂತ್ಕೊಂಡು ಅದು ನನಗೊಂದು ವೀಡಿಯೋ ಮಾಡ್ತಾಯಿದ್ದಾರೆ. ಏನಂತಂದ್ರೆ ನಾನು ಸಿಗಾಕ್ಸ್ಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ. ಇದೆಲ್ಲ ಪ್ಲಾನ್ಡ್ ಮಾಡಿರ್ತಕ್ಕಂಥ ಸ್ಟೋರಿ, ಇದೆಲ್ಲ ಪ್ಲ್ಯಾಂಡ್ ಆಗಿರ್ತಕ್ಕಂಥ ಸ್ಟೋರಿ. ಸೊ ಇಲ್ಲೇನಂತಂದರೆ ಆ ಹುಡುಗರಿಗೆ ಕೇಪಬಿಲಿಟಿ ಇಲ್ಲ. ಡಿಸ್ಟೆನ್ಸ್ ಅಂದರೆ ಗೊತ್ತಿಲ್ಲ, ಸ್ಪೀಡ್ ಅಂದರೆ ಗೊತ್ತಿಲ್ಲ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತಿಲ್ಲ. ಅವರೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇಲ್ಲೆಲ್ಲ ಹೆಂಗಾಗ್ತಾ ಇದೆ ಅಂದರೆ ಸ್ನೇಹಿತರೆ, ಯಾದಗಿರಿಯಲ್ಲಿ ದುಡ್ಡು ಅನ್ನೋ ಒಂದು ಮದ ಏರಿದೆ, ದುಡ್ಡಿನ ಮದ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಪೇರೆಂಟ್ಸ್ ಏನಪ್ಪ ಅಂತಂದ್ರೆ ಪೇರೆಂಟ್ಸ್ದು ತಪ್ಪಲ್ಲ, ಪಾಪ ಅವ್ರು ಯಥಾರ್ಥಕ್ಕೆ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದಾರೆ, ಅಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ದ ಪೇರೆಂಟ್ಸ್ ಆರ್ ಗೆಟಿಂಗ್ ಫೂಲ್ಸ್ ಬೈ ದ ಮ್ಯಾನೇಜ್ಮೆಂಟ್, ಬಿಕಾಸ್ ಮ್ಯಾನೇಜ್ಮೆಂಟ್ ಏನಾಗ್ತಾ ಇದೆ ಅಂದರೆ when they at the time of examinations they'll give the revision and they'll give the marks over there, and definitely the students will score 90 out of 90. ಆಬ್ವಿಯಸ್ಲಿ ಅವನೇನಾಗ್ತಾನೆ 98, 7th ಎಲ್ಲ 98, 99% ತೊಗೊಳ್ತಾ ಇರ್ತಾನೆ. ಆಬ್ವಿಯಸ್ಲಿ ಅದು ಕಾಮನ್ ಆಗಿದೆ, ಬಿಕಾಸ್ ರಿವಿಷನ್ ಈಸ್ ಅ ಮ್ಯಾಂಡೇಟರಿ. ನೀವು ಪ್ರತಿಯೊಂದು ಸಿಲೆಬಸ್ ಕಾಪೀಸ್ ನೋಡಿದಾಗ ಅದರಲ್ಲಿ ಬೇರೆ NCERT ಬ್ಯಾನ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಔಟ್ ಆಫ್ ಸಿಲೆಬಸ್ ಬರ್ತಾ ಇದೆ, ತುಂಬ ಮಕ್ಕಳೆಲ್ಲ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಬಿಕಾಸ್ ಲ್ಯಾಕ್ ಆಫ್ ಎಜುಕೇಷನ್. ನಾವು ಕಲಿಸ್ತಾಕಿರ್ತಕ್ಕಂಥದ್ದು ಏನಂದರೆ ನೀಟಾಗಿ ಕಲಿಸಿದಾಗ ಮಕ್ಕಳಿಗೆ ಅರ್ಥ ಆಗುತ್ತೆ. ಇಲ್ಲೇನಾಗಿದೆ ಅಂದರೆ ಸ್ಪೂನ್ ಫೀಡಿಂಗ್ ಆಗ್ತಾಯಿದೆ. ನಮ್ಮ ಯಾದಗಿರಿಯಲ್ಲಿ ತುಂಬ ನಾನು ನೋಡ್ತಕ್ಕಂಥ ಇಲ್ಲಿ 2 ವರ್ಷದಲ್ಲಿ ನಾನು ಅನುಭವ ಅಷ್ಟಿಷ್ಟು ಕಂಡಿಲ್ಲ ಸ್ನೇಹಿತರೆ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಈ ಕ್ಷೇತ್ರದಲ್ಲಿ ಎದಕ್ಕೆ ಹಿಂದುಳಿದು. ಯಾವಾಗಲೂ ಯಾದಗಿರಿ ಲಾಸ್ಟ್ ಅಂತಿದ್ವಲ್ಲ, ಅದು ನಿಜವಾಗ್ಲೂ ಲಾಸ್ಟ್ ಇದೆ. ಏನಕ್ಕೆ ಅಂತಂದರೆ ಇಲ್ಲಿ ಆಗ್ತಿರ್ತಕ್ಕಂಥ ಶಿಕ್ಷಣ ಮೋಸ, ಪ್ಲಸ್ ಇದು ಶಿಕ್ಷಣ ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ರೌಡಿಸಮ್ ಕರ್ಕೊಳ್ಳೋದು, ಪಾಲಿಟಿಕ್ಸ್ ಹೆಸರು ಹೇಳೋದು, ನನಗೆ ಅವ್ರು ಕೂನಿದ್ದಾರೆ, ಇವ್ರು ಕೂನಿದ್ದಾರೆ, ನನಗೆ ಅವ್ರ ತಮ್ಮ ಇವ್ರ ತಮ್ಮ ಅಂತೇಳಿ ಸುಮ್ಮನೆ ಎಲಿಗೇಷನ್ಸ್ ಹಾಕೋದು, ಟೀಚರ್ಸ್ ಮೇಲೆ, ಒಳ್ಳೆ ಟೀಚರ್ಸ್ ಮೇಲೆ ಇಲ್ದಿರೋ ರೂಮರ್ಸ್ ಕ್ರಿಯೇಟ್ ಮಾಡೋದು ತುಂಬ ನೋವಾಗಿದೆ ನನ್ನ ಮನಸ್ಸಿಗೆ. ನಾನು ಬಿಡಲ್ಲ, ಇದನ್ನ ಇಲ್ಲಿಗೆ ಬಿಡಲ್ಲ, ಕಾನೂನುಬದ್ಧವಾಗಿ ಕ್ರಮ ನಮ್ಮ ತೊಗೊಳ್ತೀನಿ. ಆ್ಯಂಡ್ ಮೋರ್ ಓವರ್ ನೀವು ಸ್ಕೂಲ್ ನಡೆಸಬೇಕಾದ್ರೆ CBSE ಆಗಿರ್ಬೋದು, ICSE ಆಗಿರ್ಬೋದು, ಇನ್ನಿತರ ಕೈದಾಗಿದೆ SIPF ಕಂಪಲ್ಸರಿ ಬೇಕೇ ಬೇಕು. ಆ್ಯಂಡ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕಾದ್ರೆ ನೀವು ಎಲ್ಲ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಸ್ಯಾಲ್ರಿ ಕೈಗೆ ಕೊಡೋದಿಲ್ಲ, ಅಕೌಂಟ್ ಕ್ರೆಡಿಟ್ ಆಗಬೇಕಾಗುತ್ತೆ. ಇದು CBSE ರೂಲ್ಸ್ ಆ್ಯಂಡ್ ಲಾಸ್ ವಿರುದ್ಧವಾಗಿ ಹೋಗ್ತಾ ಇದೆ. ಬಟ್ CBSE ಇದವ್ರು ಯಾವುದೇ ರೀತಿ ಕಾನೂನು ಕ್ರಮ ತಗೊಳ್ತಾ ಇಲ್ಲ. ಏನಕ್ಕೆಂದರೆ ಅಲ್ಲಿ ನನಗೆ ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ನಾನು CBSE, ICSE, ಸ್ಟೇಟು, IB ಕರಿಕ್ಯುಲಮು ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಹೇಳೋಕೊಟ್ಟಿದ್ದೀನಿ. ಇಲ್ಲಿ ತುಂಬ ಮೋಸ ನಡೀತಿದೆ, ನನಗಂತೂ ಗೊತ್ತಿದೆ, ತುಂಬ ಮೋಸ ನಡೀತಾ ಇದೆ. ಇನ್ನೊಂದೇನೆಂದರೆ ಸ್ಕೂಲು ಟೀಚರ್ಸ್ ಏನು ಮಾಡ್ತಾಯಿದ್ದಾರೆ ಅಂದರೆ ಇದೊಂದು ಒಳ್ಳೆಯದೊಂದು ಕಾನೂನಾಗಿದೆ. ಹೆಣ್ಮಕ್ಳಂದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದನ್ನ ಹಿಡ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ ಇವರು ತುಂಬ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಇಶ್ಯೂಸ್ ಏನಪ್ಪ ಅಂತಂದರೆ ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಎಕ್ಸಾಂಪಲ್ ಈ ಹುಡುಗಿಯರನ್ನ ಗರ್ಲ್ಸ್ನ ಅಂದರೆ ಸ್ಟೂಡೆಂಟ್ಸ್ನ ಇಟ್ಕೊಂಡು ಅವ್ರನ್ನ ಟೀಚರ್ಸ್ನ ಬ್ಲೇಮಿಂಗ್ ಮಾಡೋದು, ಏನಾರಾದರೆ ಕೇಸ್ ಕಂಪ್ಲೇಂಟ್ ಮಾಡೋದು, ಪಾಪ ಹುಡುಗರನ್ನ ಟೀಚರ್ಸ್ ಲೈಫ್ ಹಾಳು ಮಾಡೋದು, ಈ ಥರ ಪ್ರಿಪ್ಲ್ಯಾಂಡ್ ಸ್ಟೋರಿ ನಡೀತಾ ಇದೆ, ಈ ಥರ ಪ್ರಿಪ್ಲ್ಯಾಂಡ್ ಇಶ್ಯೂಸ್ ನಡೀತಾ ಇದೆ. ಇದನ್ನು ತಡೆಗಟ್ಟಬೇಕು ಅನ್ನೋದನ್ನು ಇವತ್ತಿಂದ ನಾನು ಒಂದು ನಿರ್ಧಾರ ತೊಗೊಂಡಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತ ನಿರ್ಧಾರ ಅನ್ನೋದಾಗಿದ್ದರೆ, ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನನಗೆಲ್ಲ ರೀತಿ ನನ್ನ ಹತ್ರ ಪ್ರೂಫ್ ಇದೆ. ಪ್ರತಿಯೊಬ್ಬರು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ, ಎಲ್ಲಿಂದ ಮೋಸ ಮಾಡ್ತಾ ಇದ್ದಾರೆ, ಏನು ಮಕ್ಕಳಿಗೆ ಮೋಸ ಆಗ್ತಾಯಿದೆ, ಪ್ರತಿಯೊಂದು ಎಲಿಗೇಷನ್ಸ್ ನನ್ನ ಹತ್ರ ಇದೆ. ಯಾರಿಗಾದರೂ ಬಂದು ಬೇಕಾಗಿದ್ದಲ್ಲಿ ನನ್ನ ಹತ್ರ ಬಂದು ಮಾಹಿತಿ ತಿಳ್ಕೊಳ್ಬೋದು ನೀವು. ನನ್ನ ಹತ್ರ ಪ್ರತಿಯೊಂದು ಪ್ರೂಫ್ ಇಡ್ತೇನೆ ನಾನು ಮುಂದೆ ಮಾತಾಡೋದು. ಪ್ರೂಫ್ ಇಡ್ತೇನೆ ನಾನು ಯಾವುದೇ ರೀತಿ ಮಾತಾಡಲ್ಲ.
ಸೊ ಈ ಥರ ಇವತ್ತು ನನ್ನ ಜೊತೆ ಆಗಿರೋಂಥ ಘಟನೆ ತುಂಬ ಮನಸ್ಸಿಗೆ ನೋವುಂಟು ಮಾಡಿದೆ. ಪರವಾಗಿಲ್ಲ, ದೇವ್ರು ಅವ್ರು ಒಳ್ಳೆಯದೇ ಮಾಡಲಿ, ನನ್ನ ಜೊತೆ ಎಷ್ಟು ಮೋಸ ಮಾಡಿದ್ದಾರೆ ಎಲ್ಲ ಮಾಡಲಿ, ಅವರು ಒಳ್ಳೆಯದೇ ಮಾಡಲಿ. ಅದೇ ಒಳ್ಳೆಯ ರೀತಿಯಿಂದನೇ ನಾನು ಸೂಕ್ಷ್ಮ ರೀತಿಯಾಗಿ ಕಾನೂನು ಒಂದು ಕ್ರಮದಲ್ಲಿ ಇಟ್ಕೊಂಡು, ಕಾನೂನು ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡು ನಾನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ. ಇವತ್ತು ಅವ್ರು ಏನು ಮಾಡಿದ್ದಾರೆ, ನನ್ನನ್ನು ಸಿಗಾಕ್ಸ್ಲಿಕ್ಕೆ ಹುಡುಗಿರನ್ನ ಕರೆಸ್ಬಿಟ್ಟು, ರೌಡಿಗಳನ್ನ ಕರೆಸ್ಬಿಟ್ಟು ಸುಮ್ಮನೆ ಕ್ವಶನ್ಸ್ ಕೇಳಿದಂಗೆ ಮಾಡೋದು, ವೀಡಿಯೋ ತಕ್ಕೊಂಡಂಗೆ ಮಾಡೋದು, ನನ್ನ ಅವ್ರ ಮಗ ಇವ್ರ ಮಗ ಅಂತೇಳಿ ನನಗೆ ವಾರ್ನಿಂಗ್ ಕೊಟ್ಟಂಗೆ ಮಾಡೋದು. ನಾನು ಅವ್ರ ತಮ್ಮ ಇವ್ರ ತಮ್ಮ, ನಾನು ನ್ಯೂಸ್ದವ್ರಿಗೆ ಕರೆಸ್ತೀನಿ, ನಾನು ನ್ಯೂಸ್ 5ದವ್ರಿಗೆ ಕರೆಸ್ತೀನಿ, ನಾನು TV 9ದವ್ರಿಗೆ ಕರೆಸ್ತೀನಿ. ಅರೇ ಮಾರಾಯ, ನಾನು TV 9ದವ್ರಿಗೂ ಕರೆಸ್ಬೋದು, ನ್ಯೂಸ್ ಚಾನಲ್ಸ್ದವ್ರಿಗೆ ನಾವು ಕರೆಸ್ಬೋದು. ನನ್ನ ಹತ್ರನೂ ಸಾಕ್ಷಿಗಳಿದ್ದಾವೆ. ನೀವು ಮಾಡ್ತಿರ್ತಕ್ಕಂಥ ತಪ್ಪು ಅಷ್ಟಿಷ್ಟಲ್ಲ. ಸೊಸೈಟಿಗೆ ಶಿಕ್ಷಣ ನಮ್ಮ ಹೆಸರಲ್ಲಿ ತುಂಬ ಮೋಸ ಆಗ್ತಾಯಿದೆ. ಅದಕ್ಕೆ ಪ್ರತಿ ಇಂಚಿಂಚು ನನ್ನ ಹತ್ರ ಪ್ರೂಫ್ ಇದೆ. ನೀವೇನೇನು ಮಾಡ್ತಾಯಿದ್ದೀರಾ, ಏನೇನಿಲ್ಲ, ಎಂತೆಂಥ ಚಟುವಟಿಕೆಗಳು ನಡೆಸ್ತಾಯಿದ್ದೀರಾ, ಎಕ್ಸಾಮ್ ಟೈಮಲ್ಲಿ ಹುಡುಗರಿಗೆ ಹೆಂಗೆ ಪಾಸ್ ಮಾಡ್ತಾಯಿದ್ದೀರಾ, ಇಂಟರ್ನಲ್ ಮಾರ್ಕ್ಸ್ ಯಾವ ಬೇಸಿಸ್ ಮೇಲೆ ಕೊಡ್ತಾಯಿದ್ದೀರಾ, ಪ್ರತಿಯೊಂದು ಪ್ರೂಫ್ ಇದೆ ನನಗೆ. ಆ ಹುಡುಗರಿಗೆ ಎಕ್ಸಾಮ್ ತೊಗೊಂಡ್ರು ಸಹ ಅವರಿಗೆ ನಾನು ಕಮಿಟಿ CBSEದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಕಮಿಟಿ ಕೂಡಿಸಿ, CBSE ಆಗಿರ್ಬೋದು, ICSE ಆಗಿರ್ಬೋದು, IB ಆಗಿರ್ಬೋದು, ಸ್ಟೇಟೇ ಕಮಿಟಿ ಕೂಡಿಸಿ ಆ ಹುಡುಗರಿಗೆ ಪರೀಕ್ಷೆ ಬರ್ಸ್ತೀವಿ. ಅವರ ಸತ್ಯವಾಗಲೂ ಹೇಳ್ತೀನಿ, ಅವ್ರು ಪಾಸ್ ಆಗಲ್ಲ. ಅಷ್ಟು ಲೋ ಮಟ್ಟಕ್ಕಿದ್ದಾರೆ ಸ್ಟೂಡೆಂಟ್ಸು. ನೀವು ಅರ್ಥ ಮಾಡ್ಕೊಳ್ತಲ್ಲ ಏನಕ್ಕೆ. ಅದಕ್ಕೆ ಯಾದಗಿರಲ್ಲ ಕೊನೆಯ ಜಿಲ್ಲೆ ಆಗಿ ಉಳಿದಿದೆ ಹಿಂದುಳಿದ ವರ್ಗ ಅಂತ ನಾವೇನಕ್ಕೆ ಹೇಳ್ತೀವಿ ಅಂತಂದರೆ ಇದೇ ರೀಸನ್ಗೋಸ್ಕರ ಸ್ನೇಹಿತರೆ. ಇದೆಲ್ಲ ನಾನು ಬಾಯ್ಬಿಟ್ಟು ಇವತ್ತು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ, ಹೇಳಿದ್ದೀನಿ. ದಯವಿಟ್ಟು ಇದನ್ನು ನಾನು ಸಪೋರ್ಟ್ ಮಾಡಿ, ನಾನು ಕಾನೂನುಬದ್ಧವಾಗಿ ಓಡಾಡಬೇಕು ಅಂತ ನಿರ್ಧರಿಸಿಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಬೆಂಬಲ ನನ್ನ ಜೊತೆಗಿರಬೇಕು. ಒಂದು ಸತ್ಯವಾದ ನ್ಯಾಯವಾದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕಂತೇಳಿ ನಾನು ಹೋರಾಟಕ್ಕೆ ಮುಂದೆ ಹೋಗ್ಬೇಕಂತ ತಿಳ್ಕೊಂಡಿದ್ದೀನಿ. ಸೊ ದಯವಿಟ್ಟು ನನ್ನನ್ನು ಆದಷ್ಟು ಮಟ್ಟಿಗೆ ನಾನು ತಿಳ್ಕೊಂಡು ದಯವಿಟ್ಟು ನನಗೆ ಆದರೆ ಸಪೋರ್ಟ್ ಮಾಡಿ, ಆಗಲಿಲ್ಲ ಅಂದರೆ ನಾನು ಗೈಡೆನ್ಸ್ ಕೊಡಿ. ಸೊ ದಟ್ ನಾನು ಇನ್ನೂ ಮುಂದೆ ಹೋಗಿ ಒಳ್ಳೆಯ ಈ ಕೆಟ್ಟ ನಡೀತಿರ್ತೀನಿ ಶಿಕ್ಷಣಗಳ ಸಂಸ್ಥೆಯಲ್ಲಿ ನಡೀತಿರ್ತಕ್ಕಂಥ ಕೆಟ್ಟದನ್ನು ತೆಗೆದಾಕ್ಬಿಟ್ಟು ಒಳ್ಳೆಯದನ್ನು ಕೊಟ್ಟು ಒಂದು ಒಳ್ಳೆ ಟೀಚರ್ಸ್ಗೆ ಒಂದು ಒಳ್ಳೆ ವ್ಯಾಲ್ಯೂಗೆ ಬರೋವಾಗೆ ಮಾಡಬೇಕಂತಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. I hope that I'll get a good response from the people. I hope that I'll get a good response from the God. Today what I faced, it's definitely most dangerous part. Calling the rowdies, calling the illegal things, doing the illegal things, breaking the videos and all those things, bullshits. It doesn't matter what I am. I'll prove what I am with the help of a justice. When I am a nursing candidate, I know what justice speaks. And I'll being an employee, they are spoiling the employment crisis of my life. I know what I should do and will take an actions. I need your supports and all. Satyameva Jayate. Jai Hind, Jai Karnataka.